ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ನಿಮ್ಮ ಜೊತೆ ಯುಗಾದಿ ಹಬ್ಬ ಆದಾದಮೇಲೆ ನೆಕ್ಸ್ಟ್ ಡೇ ವರ್ಷದೊಳಗೆ ಬರುತ್ತಲ್ಲ, ಅವತ್ತಿನ ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಅವತ್ತಿನ ದಿನ ಏನಾಯಿತು ಅಂತಂದ್ಬಿಟ್ಟು ಪುಟ್ಟದಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಅವತ್ತಿನ ದಿನ ಮುನೇಶ್ವರನ ಪೂಜೆನ ಮಾಡಿದ್ವಿ. ಸೊ ಎಲ್ಲ ಮನೆಯವರೆಲ್ಲರೂ ಕೂಡ ಸೇರಿಕೊಂಡು ಈ ಪೂಜೆನ ಮಾಡಿದ್ವಿ. ಸೊ ಅದನ್ನು ಆದಷ್ಟು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಎಷ್ಟಿದೆಯೋ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇದು ಆಗಲೇ ಹೇಳ್ದಂಗೆ ನಾನು ಫ್ರೈಡೇ ದಿನದ ವ್ಲಾಗ್ ಆಗಿರುತ್ತೆ, ಅಂತಂದರೆ ವರ್ಷದೊಳಗಿನ ದಿನದ ವ್ಲಾಗ್ ಆಗಿರುತ್ತೆ. ಅವತ್ತಿನ ದಿನ ಮನೆಯವರೆಲ್ಲರೂ ಕೂಡ ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಮುನೇಶ್ವರನ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದು. ಮುಂಚೆನೇ ಯಾವುದೇ ಥರದ ಪ್ಲ್ಯಾನ್ಸ್ ಎಲ್ಲ ಏನೂ ಕೂಡ ಇರಲಿಲ್ಲ. ನಮ್ಮ ಮನೆಯವ್ರದ್ದು ಒಂಥರ ಸ್ಪೆಷಾಲಿಟಿ ಅಂತಂತ ಹೇಳ್ಬೋದು. ಏನೇ ಮಾಡೋದಾದರೂ ಸಡನ್ ಪ್ಲ್ಯಾನ್ ಮಾಡಿಕೊಂಡೆ ಎಲ್ಲನೂ ಮಾಡ್ತಾರೆ. ಸೊ ಇದು ಅಷ್ಟೇ, ಯುಗಾದಿ ಹಬ್ಬದ ದಿನ ಯಾವುದೇ ರೀತಿ ಪ್ಲ್ಯಾನ್ಸ್ ಇರಲಿಲ್ಲ. ಮುನೇಶ್ವರನ್ ಮಾಡಬೇಕು ಅಂತಂದ್ಬಿಟ್ಟು ನೈಟ್ ಏನೋ ಸಡನ್ನಾಗಿ ಪ್ಲ್ಯಾನ್ ಆಗಿಬಿಟ್ಟು ಮಾಡ್ತಾ ಇರೋವಂಥದ್ದು. ಸೊ ಹಾಗಾಗಿ ಅವತ್ತಿನ ದಿನವೇ ನಮ್ಮ ಭಾವ ಮತ್ತು ನಮ್ಮ ಮೈದ ಎಲ್ಲರೂ ಕೂಡ ಹೋಗ್ಬಿಟ್ಟು ಅಲ್ಲಿರೋ ಸುತ್ತಮುತ್ತ ಜಾಗ ಎಲ್ಲ ಕ್ಲೀನ್ ಮಾಡಿ, ಏಕೆಂದರೆ ಖಾಲಿ ಜಾಗ ಅಂತಂದರೆ ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿರುತ್ತಲ್ಲ. ಸೊ ಎಲ್ಲ ಕೂಡ ಕ್ಲೀನ್ ಮಾಡಿಬಿಟ್ಟು ದೇವಸ್ಥಾನದ ಈ ಗೋಡೆಗಳಿಗೆಲ್ಲ ಸುಣ್ಣ ಎಲ್ಲನೂ ಬಳಿದು, ಇನ್ನು ತೋರಣ ಎಲ್ಲ ಅಂತಂದರೆ ಹಬ್ಬ ಆಗಿರೋದ್ರಿಂದ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ತೋರಣ ಎಲ್ಲ ಈ ಥರ ಚೆನ್ನಾಗಿ ಕಟ್ಟಿ ಎಲ್ಲ ಕೂಡ ರೆಡಿ ಮಾಡಿದ್ದಾರೆ. ಮತ್ತು ಇಲ್ಲಿ ಒಳಗಡೆನೂ ಅಷ್ಟೇನೆ ದೇವ್ರ ಒಳಗಡೆ ಎಲ್ಲನೂ ಹುಡುಗರೇನೇ ಹೋಗಿ ಪೂಜೆ ಎಲ್ಲ ಮಾಡಬೇಕಂತೆ. ಅಲಂಕಾರ ಮಾಡೋದಾಗ್ಬೋದು, ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಡೋದು, ಹೂವು ಹಾಕೋದು, ಫುಲ್ ಅಲಂಕಾರ ಪೂಜೆ ಎಲ್ಲ ಹುಡುಗರೇನೇ ಮಾಡಬೇಕಂತೆ. ಸೊ ಹಾಗಾಗಿ ನಮ್ಮ ಮೈದನೇ ಪ್ರತಿಯೊಂದೂ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿದ್ದಾರೆ. ಇನ್ನು ನಾವು ಕೂಡ ಮನೇಲಿ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಅಕ್ಕಂದಿರೆಲ್ಲರೂ ಕೂಡ ಹೋದ್ವಿ. ಇನ್ನು ಓದಾದಾದ್ಮೇಲೆ ಅಲ್ಲೆಲ್ಲ ತೊಳೆದೆಲ್ಲ ರೆಡಿ ಮಾಡಿದ್ರಲ್ಲ, ಇನ್ನು ನಮ್ಮ ಅಕ್ಕಂದಿರೆಲ್ಲ ಕೂಡ ರಂಗೋಲಿ ಎಲ್ಲನೂ ಕೂಡ ಹಾಕಿದ್ರು. ಇನ್ನು ದೇವ್ರಿಗೆ ಎಡೆಗೆ ಅಂತ ಅಂದ್ಬಿಟ್ಟು ವೈಟ್ ರೈಸು, ಮೊಸರು, ಬೆಲ್ಲ ಎಲ್ಲ ತೊಗೊಂಡೋಗಿದ್ವಿ. ಅದೆಲ್ಲ ಕೂಡ ಹಾಕ್ಬಿಟ್ಟು ಇನ್ನು ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಅವಲಕ್ಕಿ ಪ್ರಸಾದನ ಮಾಡಿದ್ವಿ, ಸ್ವೀಟ್ ಅವಲಕ್ಕಿನ. ಅದು ಕೂಡ ತೊಗೊಂಡೋಗಿ ಇಟ್ಬಿಟ್ಟು ಇವಾಗ ಪೂಜೆನ ಮಾಡ್ತಾ ಇದ್ದಾರೆ. ಇವರು ನಮ್ಮ ಮೈದ, ಲಾಸ್ಟ್ನೇ ಮೈದ ಪೂಜೆ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಆಯಿತು ಪೂಜೆ ಎಲ್ಲ ಅವತ್ತಿನ ದಿನ. ಬೆಳಗ್ಗೆನೇ ಎಲ್ಲ ಒಂದು 10:30, 11 o'clockಗೆಲ್ಲನೂ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್, ಏಕೆಂದರೆ ಮುನೇಶ್ವರನ ಈ ಜಾಗದಲ್ಲಿ ಮಾಡಿರೋದಕ್ಕೆ ನಾನು ಫಸ್ಟ್ ಟೈಮ್ ಅನಿಸುತ್ತೆ ನಾನು ಹೋಗಿರೋದು. ನಂಗೆ ಹಿಂದೆ ಹೋಗಿರೋದೆಲ್ಲ ನೆನಪಿಲ್ಲ. ನಮ್ಮ ಮದುವೆ ಆಗೋ ಹೊಸದ್ರಲ್ಲೆಲ್ಲ ಹೋಗಿದ್ದೀವ ಏನು ನನಗೆ ಐಡಿಯಾ ಇಲ್ಲ. ಬಟ್ ಇದು ಫಸ್ಟ್ ಟೈಮ್ ನನಗೆ ಈ ಥರ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇರೋದು. ಈ ಜಾಗಕ್ಕೆ ಬಂದು ದೇವಸ್ಥಾನದಲ್ಲಿ ನಿಂತ್ಕೊಂಡೆಲ್ಲ ಪೂಜೆ ಎಲ್ಲನೂ ನೋಡ್ತಾ ಇರೋದು ಇದು ಫಸ್ಟ್ ಟೈಮ್ ನನಗೆ. ಸೊ ಈ ರೋಡಲ್ಲೆಲ್ಲ ಕೂಡ ಓಡಾಡಿದ್ದೀವಿ, ದೇವಸ್ಥಾನ ಎಲ್ಲ ಕೂಡ ನಮ್ಮ ಹಸ್ಬೆಂಡ್ ಎಲ್ಲನೂ ತೋರಿಸಿದ್ದಾರೆ. ಮುನೇಶ್ವರ ಇರೋದೆಲ್ಲ ಕೂಡ ಗೊತ್ತು, ಬಟ್ ದೇವಸ್ಥಾನಕ್ಕೆ ಪೂಜೆಗೆ ಅಂತಂದ್ಬಿಟ್ಟು ಹೋಗಿರೋದು ಫಸ್ಟ್ ಟೈಮ್. ಸೊ ಎಲ್ಲನೂ ನೋಡಿ ತಿಳ್ಕೊಂಡಂಗಾಯಿತು ಯಾವ ರೀತಿ ಎಲ್ಲನೂ ಮಾಡ್ತಾರೆ ಮುನೇಶ್ವರನ ಅಂತ ಅಂದ್ಬಿಟ್ಟು. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಒಂದೊಂದು ಕಡೆ. ನಮ್ಮ ಕಡೆ ಈ ರೀತಿಯಾಗಿ ಮಾಡ್ತಾ ಇದ್ದೀವಿ. ಸೊ ಇಲ್ಲಿರೋರೆಲ್ಲರೂ ಕೂಡ ನಮ್ಮ ಮನೆಯವರೇನೆ. ಸೊ ಇಲ್ಲಿರೋದು ಇಬ್ಬರು ನಮ್ಮ ಅಕ್ಕಂದಿರು, ಅರ್ಶಿನ ಕುಂಕುಮ ಕೊಡ್ತಿರೋದು ನಮ್ಮ ಅಕ್ಕನ ಮಗಳು, ಇನ್ನು ಅಕ್ಕಪಕ್ಕ ನಿಂತಿರೋದು ನಮ್ಮ ಭಾವಂದಿರು, ಮತ್ತು ಈ ಕಡೆ ಸೈಡ್ ಇರೋರು ನಮ್ಮ ಮೈದಂದಿರು. ಎಲ್ಲರೂ ಕೂಡ ನಮ್ಮ ಮನೆಯವರೇನೇ. ಸೊ ಯಾರೂ ಔಟ್ಸೈಡರ್ಸ್ ಯಾರೂ ಇಲ್ಲ. ಹೋದ ವರ್ಷ ಕೂಡ ಮುನೇಶ್ವರನ ಮಾಡಿದರು, ಸೇಮ್ ವರ್ಷದೊಳಗಿನ ಟೈಮಲ್ಲೇನೆ. ಆ ಟೈಮಲ್ಲೂ ಅಷ್ಟೇ ಇದೇ ಥರನೇ ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಅವತ್ತಿನ ದಿನವೇ ಡಿಸೈಡ್ ಮಾಡಿಕೊಂಡು ಮಾಡಿರೋ ಅಂಥದ್ದು. ಆ ಟೈಮಲ್ಲಿ ನಮ್ಮ ಮನೇಲಿ ಸುಮಾರು ಜನ, ಅರ್ಧಕ್ಕರ್ಧ ಜನ ಮಿಸ್ ಆಗಿದ್ದರು, ಅರ್ಧಕ್ಕರ್ಧ ಜನ ಪೂಜೆಯಲ್ಲಿದ್ದರು. ಆ ಥರ ಆಗಿತ್ತು. ಸೊ ಈ ಟೈಮಲ್ಲೂ ಅಷ್ಟೇ ಸ್ವಲ್ಪ ಜನ ಮಿಸ್ ಆಗಿದ್ದಾರೆ. ನನ್ನ ಹಸ್ಬೆಂಡ್ ಆಗ್ಬೋದು, ನನ್ನ ಮಗ ಆಗ್ಬೋದು, ಮತ್ತು ನನ್ನ ಇನ್ನೊಬ್ಬ ಮೈದ ಇದ್ದಾರೆ ಅವರಾಗ್ಬೋದು. ಕೆಲವರೊಬ್ಬರೆಲ್ಲನೂ ಮಿಸ್ ಆಗಿದ್ದಾರೆ ಈ ಸಲ ಪೂಜೆಗೂ. ಇನ್ನು ಫ್ರೈಡೇ ನನ್ನ ಹಸ್ಬೆಂಡು ಕೂಡ ಆಫೀಸ್ ಇತ್ತು, ಅವ್ರಿಗೆ ಲೀವ್ ಇರಲಿಲ್ಲ.
ಯುಗಾದಿ ಹಬ್ಬದ ದಿನ ಒನ್ ಡೇ ಮಾತ್ರ ಅವ್ರಿಗೆ ಲೀವ್ ಇದ್ದಿತ್ತು. ಸೊ ಹಾಗಾಗಿ ಅವರು ಆಫೀಸ್ಗೆ ಹೋಗಿದ್ರು, ಪೂಜೆಗೆ ಮಿಸ್ ಆಗಿದ್ದಾರೆ. ಸೊ ಈ ವ್ಲಾಗಲ್ಲಿ ಅವ್ರು ಕೂಡ ಇಲ್ಲ. ಇನ್ನು ನಮ್ಮ ಋತ್ವಿಕ್ ಕೂಡ ಅಷ್ಟೇನೆ ಈ ವ್ಲಾಗಲ್ಲಿ ಇಲ್ಲ. ಅವನು ಅವತ್ತಿನ ದಿನ ನಮ್ಮ ಅಕ್ಕನ ಬರ್ತಡೇ ಇತ್ತು. ಸೊ ಹಾಗಾಗಿ ನಮ್ಮಪ್ಪ ಅಮ್ಮ ಮತ್ತು ನನ್ನ ತಮ್ಮಂದಿರೆಲ್ಲ ಕೂಡ ಅಕ್ಕವ್ರ ಮನೆಗೆ ಹೋಗೋದು ಮುಂಚೆನೇ ಪ್ಲ್ಯಾನ್ ಮಾಡಿದರು. ಸೊ ಹಾಗಾಗಿ ಹೋಗ್ತಾ ಅಂದಿವೇ ಬಂದು ಋತ್ವಿಕ್ನು ಕೂಡ ಪಿಕ್ ಮಾಡಿ ಕರ್ಕೊಂಡು ಹೋದರು. ಸೊ ನಾನು ಹೋಗಂಗಿರಲಿಲ್ಲ ಅಕ್ಕವ್ರ ಮನೆಗೆ. ಸೊ ಹಾಗಾಗಿ ನಾನು ಹೋಗಿಲ್ಲ, ಇಲ್ಲಾಂದಿದ್ರೆ ನಾನು ಹೋಗ್ಬಿಡ್ತಿದ್ದೆ. ನನಗೂ ಕೂಡ ಇದೆಲ್ಲ ಪೂಜೆ ಎಲ್ಲ ಕೂಡ ಮಿಸ್ ಆಗಿರ್ತಾ ಇತ್ತು. ಏಕೆಂದರೆ ಮುಂಚೆನೇ ಪ್ಲ್ಯಾನ್ ಇತ್ತು ಅಂತಂದಿದ್ರೆ ಋತ್ವಿಕ್ನ ಕೂಡ ಪೂಜೆಗೆ ಇರಿಸ್ಕೋಬೋದಿತ್ತು. ಏಕೆಂದರೆ ಮುನೇಶ್ವರನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ಇಲ್ಲೆಲ್ಲ ಪೂಜೆ ಮಾಡಿಸೋದು, ಇದೆಲ್ಲ ನೋಡೋದು ಅವನಿಗೂ ಕೂಡ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿರ್ತಾ ಇತ್ತಲ್ಲ. ಸೊ ನಾನು ಕಳಿಸ್ತಾ ಇರಲಿಲ್ಲ ಅವನ್ನ. ಸೊ ಅವ್ನು ಅದಾದಮೇಲೆ ನಾನು ಎಲ್ಲನೂ ಹೇಳಿದ್ದು, ಹಿಂಗೆಲ್ಲ ಪೂಜೆ ಎಲ್ಲ ಮಾಡಿದ್ವಿ ಅಂತ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ವಿ ಅಂತ ಅಂದ್ಬಿಟ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೋರಿಸಿ ಹೇಳಿದೆ. ಆವಾಗ ಹೇಳ್ತಾಯಿದ್ದೆ ನನ್ನನ್ನು ಬಿಟ್ಟು ಮಾಡಿಬಿಟ್ರಾ ಅಂತ ಅಂದ್ಬಿಟ್ಟು. ಅವನಿಗೆ ಇನ್ನೂ ಒಂದು ಎಕ್ಸಾಮ್ ಇತ್ತು, ಲಾಸ್ಟ್ ಡೇ ಎಕ್ಸಾಮು. ಅದಕ್ಕೆ 4 days ಹಬ್ಬ ಇರೋದ್ರಿಂದ ಕಂಟಿನ್ಯೂಷನ್ ಆಗಿ ಲೀವ್ ಇತ್ತು. ಸೊ ಹಾಗಾಗಿ 1 day ಅಲ್ವಾ ಅಂತ ಅಂದ್ಬಿಟ್ಟು ಅಲ್ಲಿಗೆ ಅಕ್ಕೋರ ಮನೆಗೆ ನಾನು ಕಳಿಸ್ಕೊಂಡು ಕೊಟ್ಟಿದ್ದೆ. ನೋಡಬೇಕು ನೆಕ್ಸ್ಟ್ ಇಯರು ಏನಾದರೂ ಮತ್ತೆ ನಾನು ಮುನೇಶ್ವರನ ಪೂಜೆ ಮಾಡಿದ್ರು ಅಂತಂದರೆ ಆವಾಗ ಮಿಸ್ ಮಾಡ್ದೇ ಪೂಜೆಗೆಲ್ಲ ನಾನು ಋತ್ವಿಕ್ನ ಕಳಿಸ್ಕೊಂಡು ಕೊಡಬೇಕು. ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡೋದೆಲ್ಲ ಕೂಡ ಕಂಪ್ಲೀಟಾಗಿ ನಾನು ವೀಡಿಯೋಸ್ನ ಮಾಡಿಕೊಂಡೆ. ಯಾಕೆಂದರೆ ಯುಗಾದಿ ಹಬ್ಬದ ದಿನ ನಾನು ಹೋಲ್ ಡೇದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ಲ. ಸೊ ಇದನ್ನು ಅದೇ ರೀತಿ ನಾನು ಶೇರ್ ಮಾಡಬೇಕು ಅನ್ನೋ ರೀಸನ್ಗೆ, ನನಗೂ ಕೂಡ ಒಂಥರ ಮೆಮೊರಿ ಥರ ಇರುತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ವೀಡಿಯೋಸ್ನ ಮಾಡಿಕೊಂಡೆ. ಇದಾದಾದ್ಮೇಲೆ ನಾನು ಮನೆಗೆ ಬಂದಾದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಏಕೆಂದರೆ ಅಡುಗೆಗೆಲ್ಲ ರೆಡಿ ಮಾಡಬೇಕಿತ್ತಲ್ಲ, ಸಿಕ್ಕಾಪಟ್ಟೆ ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು. ಎಲ್ಲರೂ ಕೂಡ ಹೊಟ್ಟೆ ಕೂಡ ಹಸ್ಕೊಂಬಿಟ್ಟಿದ್ರು. ಯಾರು ಕೂಡ ವೀಡಿಯೋ ಮಾಡ್ಕೊಂಡು ಕೊಡೋಕ್ಕೂ ಇರಲಿಲ್ಲ, ಯಾಕೆಂದರೆ ನಾವೇ ಎಲ್ಲನೂ ರೆಡಿ ಮಾಡಬೇಕಿತ್ತಲ್ಲ. ಸೊ ಮನೆಗೆ ಬಂದಿದ್ದ ತಕ್ಷಣ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ, ಏನೇನು ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಏನೇನೆಲ್ಲ ಅಡುಗೆ ಮಾಡಿದ್ದೀವಿ ಅದನ್ನು ಕೂಡ ನಿಮ್ಮ ಜೊತೆ ವೀಡಿಯೋ ಮಾಡಿ ಶೇರ್ ಮಾಡ್ಕೋಬೇಕು, ಊಟ ಮಾಡೋದು ಎಲ್ಲನೂ ಅಂತ ಅಂದ್ಕೊಂಡಿದ್ದೆ. ಬಟ್ ಟೈಮ್ ಆಗೋಗ್ಬಿಟ್ಟಿರೋದ್ರಿಂದ ಅರ್ಜೆಂಟಲ್ಲೆಲ್ಲ ಬೇಗ ನಾನು ನಮ್ಮ ಅಕ್ಕಂದಿರಿಬ್ಬರು 3 ಜನನೂ ಸೇರಿಕೊಂಡು ಅಡುಗೆಗಳನ್ನ ಪಟ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಹಾಗಾಗಿ ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ. ಊಟನೂ ಅಷ್ಟೇ ಒಬ್ಬೊಬ್ಬರು ಒಂದೊಂದು ಟೈಮ್ಗೆ ಬಂದು ತಿಂದರು. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ಕ್ಲಿಪ್ಪಿಂಗು ನನಗೇನೂ ಸಿಗಲಿಲ್ಲ. ಸೊ ಹಾಗಾಗಿ ಎಷ್ಟು ವೀಡಿಯೋ ಇತ್ತೋ, ಎಷ್ಟು ನಾನು ವೀಡಿಯೋಸ್ನ ಮಾಡ್ಕೊಂಡಿದ್ದೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್